ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ನಾವು ದಪ್ಪ ಆದರೆ ಮಗು ಕೂಡ ಹೊಟ್ಟೆಯಲ್ಲಿ ದಪ್ಪ ಆಗುತ್ತಾ? ಡಾಕ್ಟರ್ಸ್ ಹೇಳ್ತಾರೆ ನೀವು ದಪ್ಪ ಆಗಿದ ಮಾತ್ರಕ್ಕೆ ನಿಮ್ಮ ಮಗುನೂ ದಪ್ಪ ಆಗಿದೆ ಅಂತ ಅನ್ಕೋಬೇಡಿ. ಈ ರೀತಿ ಕ್ವೆಶನ್ಸ್ ತುಂಬ ಜನರಿಗೆ ಅದೊಂದು ಡೌಟ್ ಇರುತ್ತೆ. ಯಾಕಂದರೆ ಪ್ರೆಗ್ನೆಂಟ್ ಆಗೋವಾಗ ಏನೊಂದು 50 kg ಇರ್ತಾರೆ, ಇಲ್ಲ ಒಂದು 60 kg ಒಳಗಡೆ ಇರ್ತಾರೆ. ಪ್ರೆಗ್ನೆಂಟ್ ಆದಮೇಲೆ ಹೇಗೂ 8 to 12 kgs, ಕೆಲವ್ರು ಬಂದು 20ವರೆಗೂ ಹೋಗುತ್ತೆ, ಅವ್ರ ವೆಯ್ಟ್ ಗೈನ್ ಆಗ್ತಾರೆ. ಸೊ ಈ ಥರ ಆದರೂ ಅನ್ನೋ ಮಾತ್ರಕ್ಕೆ ಮಗು ಕೂಡ ತೂಕ ಆಗಿದೆ ಅಂತ ಅಂದ್ಕೊಳ್ಳೋದು ತಪ್ಪು. ನಮಗೆ ಮಗುವಿನ ಅಕ್ಯುರೇಟ್ ತೂಕ ಬಂದು ಆಲ್ಮೋಸ್ಟ್ 80% ಕರೆಕ್ಟಾಗಿ ನಮಗೆ ಸ್ಕ್ಯಾನಿಂಗಲ್ಲಿ ಗೊತ್ತಾಗುತ್ತೆ. ಸ್ಕ್ಯಾನಿಂಗಲ್ಲಿ ಕೂಡ ನಮಗೆ 20% ಮೈನಸ್ ಮತ್ತು ಪ್ಲಸ್ ಅಂತ ಹಾಕಿರ್ತಾರೆ. ಸೊ ಅದನ್ನು ನೀವು ನೋಡ್ಕೊಳ್ಳಿ. ನಿಮ್ಮ ಫೆಟಲ್ ವೆಯ್ಟ್ ಅಂತ ಹೇಳಿ ನಿಮ್ಮ ಮಗುವಿನ ತೂಕವನ್ನು ನೀವು ಕಂಡುಹಿಡ್ಕೋಬೋದು ಸ್ಕ್ಯಾನಿಂಗ್ ರಿಪೋರ್ಟ್ಸಲ್ಲಿ. 3 ಮಂತಲ್ಲಿರುವಂತಹ ತೂಕ 5th ಮಂತ್ ಅನಮಲಿ ಸ್ಕ್ಯಾನಲ್ಲಿ ಇರಲ್ಲ. ಅದೇ ಅನಮಲಿ ಸ್ಕ್ಯಾನಲ್ಲಿ ಇರುವಂತಹ ತೂಕ 7th ಮಂತ್ ಸ್ಕ್ಯಾನಿಂಗಲ್ಲಿ ಇರೋದಿಲ್ಲ. ಮತ್ತು ಗ್ರೋತಿಂಗ್ ಸ್ಕ್ಯಾನ್ಸ್ ಅಂತೇಳಿ ಸುಮಾರು ನಿಮಗೆ ಒಂದು 4-5 ಸ್ಕ್ಯಾನ್ ಹೇಗೂ ಎಂಟೈರ್ ಪ್ರೆಗ್ನೆನ್ಸಿಯಲ್ಲಿ ಮಿನಿಮಮ್ ಇರುತ್ತೆ. ಸೊ ಇದರಲ್ಲಿ ಮಗುವಿನ ತೂಕ ಎಷ್ಟಿದೆ ಅನ್ನೋದು ನಿಮಗೆ ಅದರಲ್ಲಿ ತಿಳ್ಕೊಬೋದು. ಈಗ ನೀವು ಬಂದು ಒಂದು 10 kg ಜಾಸ್ತಿ ಆದರೆ ಅಂದರೆ ನಿಮ್ಮ ಮಗು 3 kg ದಪ್ಪ ಆಗೋಯ್ತು ಅಂತ ಅಲ್ಲ. ಅದು 9th ಮಂತಲ್ಲಿ ನಿಮ್ಮ ಬೇಬಿ ಒಂದು 2-2.5 kg ಇನ್ಕ್ರೀಸ್ ಆಗಿದೆ ಅಂದರೆ ನಿಮ್ಮ ವೆಯ್ಟ್ ಒಂದು 10 kg ಜಾಸ್ತಿ ಆಗಿರಬಹುದು. ಈಗ ನೀವೊಂದು 50 kg ಇದ್ದಿರ್ತೀರ, ನೀವು ಪ್ರೆಗ್ನೆನ್ಸಿಯಲ್ಲಿ ಲಾಸ್ಟ್ 9th ಮಂತಲ್ಲಿ ಒಂದು 62 ಆಗಿದ್ದೀರಾ ಅಂತಂದರೆ ಅಲ್ಲಿ ನಿಮ್ಮ ತೂಕ, ನಿಮ್ಮ ಮಗುವಿನ ತೂಕವನ್ನು ನೀವು ಅಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೋಬೋದು. ಮಗುವಿನ ತೂಕ ಒಂದು 2.5-3 kg ಇತ್ತು ಅಂತಂದರೆ ನೀವು 59 ಲೆಕ್ಕ ಇದ್ದೀರಾ ಅಂತ. 59ಅಲ್ಲಿ ನೀವು ಒಂದು 9 kg ಜಾಸ್ತಿ ಆಗಿದ್ದೀರಾ ಅಂತ ಅರ್ಥ. ಇದೇನೇ ಎಂಟೈರ್ ಪ್ರೆಗ್ನೆನ್ಸಿಯಲ್ಲಿ ಎಲ್ಲರಿಗೂ ನಡೆಯುವಂಥದ್ದು. ಸೊ ನೀವು ತೂಕ ಜಾಸ್ತಿ ಆಗ್ಬಿಟ್ರಿ ಅನ್ನೋ ಮಾತ್ರಕ್ಕೆ ನನ್ನ ಮಗುನೂ ದಪ್ಪ ಆಗಿದೆ ಅಂತ ನೀವು ಅನ್ಕೋಬಾರ್ದು. ತುಂಬ ಜನ ನಾನು ಬಂದು 15 kg ಜಾಸ್ತಿ ಆಗಿದ್ದೀನಿ, ನನ್ನ ಮಗುನೂ ತೂಕ ಜಾಸ್ತಿ ಆಗಿರುತ್ತಾ ಅಂತ ಕೇಳ್ತೀರಾ. ಅದು ನೀವು ದಪ್ಪ ಆಗಿದ್ದೀರಾ ಅನ್ನೋ ಕಾರಣಕ್ಕೆ ಮಗುವಿನ ತೂಕ ದಪ್ಪ ಆಗಿರುತ್ತೆ ಅಂತ ಅಲ್ಲ. ನಿಮಗೆ ಸ್ಕ್ಯಾನಿಂಗಲ್ಲಿ ಮಗುವಿನ ತೂಕ ಗೊತ್ತಾಗುತ್ತೆ. ಕೆಲವರಂತೂ ಸಿಕ್ಕಾಪಟ್ಟೆ ದಪ್ಪ ಇರ್ತಾರೆ. ಅಂದರೆ ಒಂದು 75 kgವರೆಗೂ 85 kgವರೆಗೂ ಅವರ ಒಂದು ಪ್ರೆಗ್ನೆನ್ಸಿಯಲ್ಲಿ ಒಂದು 20 kg ಅಷ್ಟು ವೆಯ್ಟ್ ಗೇನ್ ಆಗಿರ್ತಾರೆ. ಆದರೆ ಮಗುವಿನ ತೂಕ ಹೊಟ್ಟೆಯಲ್ಲಿ ಬಂದು 1 kg 1.5 kg ಇರುತ್ತೆ. 9th ಮಂತಲ್ಲೇ 2 kgಗೆ ಬರೋದೇ ದೊಡ್ಡ ವಿಷಯ. ಸೊ ಅವಾಗ ನೀವು ಅನ್ಕೋಬೋದಲ್ಲ, ಮಗು ನಾನು ಇಷ್ಟು 20 kg ಜಾಸ್ತಿ ಆಗಿದ್ದೀನಿ, ನನ್ನ ಮಗು ಒಂದು 2-3 kg ಆಗ್ಬೋದಾಗಿತ್ತು ಅಂತ. ಸೊ ಅದು ಆ ಥರ ಅಲ್ಲ. ಅದು ಹೇಗೆ ವರ್ಕ್ ಆಗುತ್ತೆ ಅಂದರೆ ನೀವು ತಿನ್ನುವಂತಹ ಊಟ ಮತ್ತು ಹೆಲ್ತ್ ಇಶ್ಯೂಸು, ನೆಕ್ಸ್ಟ್ ಬಂದು ಹಾರ್ಮೋನಲ್ ಇಂಬ್ಯಾಲೆನ್ಸು, ಇದೆಲ್ಲನೂ ತೂಕಕ್ಕೆ ಕಾರಣ ಆಗುತ್ತೆ. ಈ ಥೈರಾಯ್ಡ್, PCOD, PCOS ಏನಾದರೂ ಪ್ರಾಬ್ಲಮ್ಸ್ ಇದ್ದಿದ್ದರೆ ಮೇ ಬಿ ಕೆಲವೊಂದು ವೆಯ್ಟ್ ಗೇನ್ಗೆ ಏನೇನೆಲ್ಲ ಕಾರಣಗಳಿರುತ್ತೋ ಅದರಲ್ಲಿ ಆಗಿರ್ಬೋದು. ಅದರಲ್ಲಿ ನಾವು ಫುಡ್ ತಗೊಳ್ಳೋ ರೀತಿನೂ ಅಷ್ಟೇ. ಹೆಚ್ಚಾಗಿ ನಾವು ಬಂದು ಕಾರ್ಬೋಹೈಡ್ರೇಟ್ಸ್ ತೊಗೊಂಡ್ರೆ ನಾವು ಹೆಚ್ಚಾಗಿ ತೂಕ ಜಾಸ್ತಿ ಆಗುವಂಥ ವಿಷಯಗಳು ಏನೇನಿರುತ್ತೆ, ಬೆಣ್ಣೆ ಆಗ್ಬೋದು, ತುಪ್ಪ ಆಗ್ಬೋದು, ಹಾಲಿನ ಉತ್ಪನ್ನಗಳಾಗ್ಬೋದು, ಬಿಳಿ ಅಕ್ಕಿ, ಮಾಮೂಲಿ ರೈಸ್ ಆಗಿರ್ಬೋದು, ಮತ್ತು ಜಾಸ್ತಿ ಕಾರ್ಬೋಹೈಡ್ರೇಟ್ಸ್, ಜಾಸ್ತಿ ಕಾರ್ಬ್ಸ್ ಯಾವುದ್ರಲ್ಲಿದೆ ಅದೆಲ್ಲ ಜಾಸ್ತಿಯಾಗಿ ತಗೊಳ್ಬಾರ್ದು ಅಂತಲ್ಲ, ಲಿಮಿಟ್ ಇದೆ ಎಲ್ಲದಕ್ಕೂ. ಈಗ 2 ಸೌಟ್ ಅನ್ನ ತಿಂತೀರಾ ಅಂದರೆ ಅಷ್ಟು ಜೊತೆಗೆ ತರಕಾರಿ ಜಾಸ್ತಿ ಇಟ್ಕೋಬೇಕು, ಪ್ರೋಟೀನ್ ಸೋರ್ಸ್ ಜಾಸ್ತಿ ಇಟ್ಕೋಬೇಕು, ಫೈಬರ್ ಸೋರ್ಸ್ ಜಾಸ್ತಿ ಇಟ್ಕೋಬೇಕು, ಚೆನ್ನಾಗಿ ನೀರು ಕುಡಿಬೇಕು. ಅದ್ರ ಬದಲು ಅನ್ನ ತಟ್ಟೆಲಿ ಅರ್ಧ ಭಾಗ ಅನ್ನ, ಸ್ವಲ್ಪ ಏನೋ ಹೇಳ್ಕೊಳಕ್ಕೆ 1-2 ತರಕಾರಿ, ಒಂದು ಸ್ವಲ್ಪ ಏನೋ ಒಂದು ಚಿಕನ್ ಪೀಸ್ 1-2 ಅಂದರೆ ಅದು ಊಟದ ಹಾದಿ, ಸರಿಯಾದ ಹಾದಿ ಅಲ್ಲ. ಪ್ರೆಗ್ನೆನ್ಸಿಯಲ್ಲಿ ಆಲ್ಮೋಸ್ಟ್ ಪ್ರೋಟೀನು, ನಿಮಗೆ ಒಂದೊಳ್ಳೆ ಫೈಬರ್ ಕಂಟೆಂಟು, ಕಾಳುಗಳು, ಸೊಪ್ಪು, ತರಕಾರಿ, ಒಂದು 5-6 ಪೀಸಷ್ಟು ಚಿಕನ್ನು, ಒಂದು ಸ್ವಲ್ಪ ರೈಸು, ಈ ಥರ ತಿಂದ್ರೇ ನೀವು ಪ್ರೆಗ್ನೆನ್ಸಿಯಲ್ಲಿ ಹೆಚ್ಚಾಗಿ ವೆಯ್ಟ್ ಗೇನ್ ಆಗದೆ ಕರೆಕ್ಟಾದಂಥ ರೀತಿಯಲ್ಲಿ ವೆಯ್ಟ್ ಗೇನ್ ಆಗಿಬಿಟ್ಟು ನೀವು ಸರಿಯಾದ ರೀತಿಯಲ್ಲಿ ಅಂದರೆ ಆಫ್ಟರ್ ಡೆಲಿವರಿ ಕೂಡ ನಿಮಗೆ ವೆಯ್ಟ್ ಹಾಗೇ ಬೇಬಿಗೆ ಫೀಡ್ ಮಾಡಿಸ್ತಾ ಇನ್ಕ್ರೀಸ್ ಅಂತೂ ಆಗೋದಿಲ್ಲ. ಯಾಕಂದರೆ ಡಿಕ್ರೀಸ್ ಆಗೇ ಆಗುತ್ತೆ. ನನಗೆ ಅದು ಅನುಭವ ಆಗಿದೆ. ಯಾಕಂದರೆ ಫಸ್ಟ್ ಒಂದು 3 ಮಂತ್ 4th ಮಂತ್ವರೆಗೂ ಆಫ್ಟರ್ ಡೆಲಿವರಿ ಸ್ವಲ್ಪ ವೆಯ್ಟ್ ಗೇನ್ ಆದಂಗಿತ್ತು. ಆಮೇಲೆ ಬೇಬಿ ಜಾಸ್ತಿ ಹಾಲು ಕುಡಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ನಾನು ತುಂಬ ವೆಯ್ಟ್ ಲಾಸ್ ಆದೆ. ನನಗೆ ವೆಯ್ಟ್ ಲಾಸ್ ಮಾಡಬೇಕು ಅಂತೆಲ್ಲ ಅನಿಸ್ಲೇ ಇಲ್ಲ. ಯಾಕಂದರೆ ನಾನು ಆಲ್ಮೋಸ್ಟ್ 58, 57 ಆ ರೀತಿಯೇ ಇದ್ದಿದ್ದು. ಪ್ರೆಗ್ನೆನ್ಸಿ ಆಗೋ ಟೈಮಲ್ಲಿ 55, 54, 55 ಅನ್ಕೋತೀನಿ. ಪ್ರೆಗ್ನೆನ್ಸಿ ಆದಮೇಲೆ 9th ಮಂತ್ಗೆ 60, 64, 63 ಆ ರೀತಿ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಬಂದು ಆಲ್ಮೋಸ್ಟ್ ಒಂದು 65, 66 ಆ ಥರ ಇದ್ದೆ ನಾನು.
ಆಫ್ಟರ್ ಡೆಲಿವರಿ ಬಂದು ಆಲ್ಮೋಸ್ಟ್ ನಾನು ಏನು ವೆಯ್ಟ್ ಇದ್ನೋ ಪ್ರೆಗ್ನೆನ್ಸಿಗೂ ಮುಂಚೆ ಒಂದು 10 kg ಜಾಸ್ತಿ ಆಗಿದೆ. ಆ ವೆಯ್ಟಿಗೆ ನಾನು ಬಂದ್ಬಿಟ್ಟೆ. ಆದರೆ ನನಗೆ ಸೆಕೆಂಡ್ ಪ್ರೆಗ್ನೆನ್ಸಿ ಅಷ್ಟೊತ್ತಿಗೆ ನನಗೆ ಹೇಗಿತ್ತು ವೆಯ್ಟ್ ಅಂತಂದರೆ, ನಾನು ಇದ್ದಿದ್ದೇ ಬಂದು 60 ಆ ಥರ ರೇಂಜಲ್ಲಿ ನಾನಿದ್ದಿದ್ದು ಪ್ರೆಗ್ನೆನ್ಸಿಗೂ ಮುಂಚೆ. ಪ್ರೆಗ್ನೆಂಟ್ ಆದಮೇಲೆ 69 ಆ ರೀತಿ ನನಗೆ ವೆಯ್ಟ್ ಇನ್ಕ್ರೀಸ್ ಆಗಿತ್ತು. ಸೊ ಬೇಬಿ ಆದಮೇಲೆ ನಾನು ಆಲ್ಮೋಸ್ಟ್ ಒಂದು 8 kg ಅಷ್ಟು ವೆಯ್ಟ್ ಲಾಸ್ ಆಗಿರ್ತೀನಿ. ಸೊ ಈ ಥರ. ಸೊ ಮಗು ಆದಮೇಲೆ ಅದು ವೆಯ್ಟ್ ಲಾಸ್ ಅನ್ನೋದು ತಾನೇ ಆಗುತ್ತೆ. ಕೆಲವರು ಹಾರ್ಮೋನಲ್ ಚೇಂಜಸ್ಸಿಂದ ದಪ್ಪ ಆಗಿಬಿಡ್ತಾರೆ. ಫುಡ್ ಕರೆಕ್ಟಾಗಿ ತೊಗೋಬೇಕಾಗುತ್ತೆ. ಆ ಟೈಮಲ್ಲೂ ಕೂಡ ಕಾರ್ಬ್ಸ್ ಜಾಸ್ತಿ ತೊಗೊಳ್ಳೋ ಹಾಗಿರಲ್ಲ. ಫ್ಯಾಟಿ ಫುಡ್ಸು, ಜಂಕ್ ಪ್ರಾಸೆಸ್ಡ್ ಫುಡ್ ಎಲ್ಲ ಜಾಸ್ತಿ ತೊಗೊಳ್ಳೋ ಥರನೇ ಇರೋದಿಲ್ಲ ಆ ಟೈಮಲ್ಲಿ. ಅವೆಲ್ಲ ತೊಗೊಂಡ್ರೆ ಖಂಡಿತವಾಗ್ಲೂ ದಪ್ಪ ಆಗ್ತಾರೆ ಅಂಥವ್ರು. ಬೇಬಿಗೆ ಫೀಡ್ ಮಾಡಿಸ್ತಾ ಖಂಡಿತವಾಗ್ಲೂ ನಮ್ಮ ದೇಹದಲ್ಲಿ ಕ್ಯಾಲೋರೀಸ್ ಅನ್ನೋದು ಬರ್ನ್ ಆಗುತ್ತೆ. ನಾವು ಕಮ್ಮಿ ಆಗುತ್ತೆ, ನಮ್ಮ ವೆಯ್ಟ್ ಕೂಡ ಕಮ್ಮಿ ಆಗುತ್ತೆ. ಆದರೆ ಪ್ರೆಗ್ನೆನ್ಸಿಯಲ್ಲಿ ನೀವು ವೆಯ್ಟ್ ಗೇಯ್ನ್ ಆಗಿಬಿಟ್ರೆ ಮಗುನೂ ದಪ್ಪ ಆಗ್ಬಿಟ್ಟಿದೆ ಅಂತ ಅಲ್ಲ. ಅದು ನಿಮಗೆ ಗೊತ್ತಾಗದೆ ಸ್ಕ್ಯಾನಿಂಗಲ್ಲಿ. ಆಲ್ಮೋಸ್ಟ್ ಮಗುವಿನ ತೂಕ ಹೆಲ್ದಿ ವೆಯ್ಟ್ 2.5 3 kg 3.5 ಇದ್ರೂ ನಡೆಯುತ್ತೆ. ನೀವು ದಪ್ಪ ಒಂದು 10-15 kg ಆಗ್ಬಿಟ್ಟಿದ್ದೀರಾ ಅಂತ ಮಗುನೂ ಆಗ್ಬಿಡುತ್ತೆ ಅಂತ ಅಲ್ಲ. ಅದು ನೀವು ಫಸ್ಟ್ ಅಂದ್ಕೊಳ್ಳಿ. ಈಗ ಬಂದು ವೆಯ್ಟ್ ಈ ತಿಂಗಳು ನೋಡ್ತೀರಾ ಒಂದು 2 kg ಕಮ್ಮಿ ಇರ್ತೀರ, ನೆಕ್ಸ್ಟ್ ತಿಂಗಳು ಒಂದು 3-4 kg ಜಾಸ್ತಿ ಆಗಿದ್ದೀರಾ ಅಂದರೆ ನಿಮ್ಮ ಮಗು ತೂಕನೂ ಜಾಸ್ತಿ ಆಗ್ಬಿಟ್ಟಿದೆ ಅಂತ ಅಲ್ಲ. ಅದು ಸ್ಕ್ಯಾನಿಂಗಲ್ಲಿ ನೋಡೋವಾಗ ನಿಮ್ಗೆ ಅದು ಗೊತ್ತಾಗುತ್ತೆ. ಮಗು ಎಷ್ಟು ದಪ್ಪ ಆಗಬೇಕೋ ಅಷ್ಟೇ ದಪ್ಪ ಆಗೋದು. ನೀವು ದಪ್ಪ ಆಗಿದ್ದೀರಾ ಅಂತ ಮಗು ದಪ್ಪ ಆಗೋದಿಲ್ಲ. ಆಲ್ಮೋಸ್ಟ್ ನಾನು ಹೇಳೋದೇನೆಂದರೆ ಈ ವಿಡಿಯೋ ಎಂಡಿಂಗಲ್ಲಿ ಪ್ರೋಟೀನ್, ಫೈಬರ್, ಒಂದೊಳ್ಳೆ ವೈಟಮಿನ್ಸ್ ಜಾಸ್ತಿ ಇರುವಂತಹ ಒಂದು ಊಟಗಳಿಗೆ ಮಹತ್ವ ಜಾಸ್ತಿ ಕೊಡಿ. ಕಾರ್ಬ್ಸ್ ಜಾಸ್ತಿ ಇರುವಂತಹ ಒಂದು ಆಹಾರದಲ್ಲಿ ಸ್ವಲ್ಪ ಮಟ್ಟಿಗೆ ತಗೊಳ್ಳಿ. ಈಗ ಒಂದು ಸ್ವಲ್ಪ ಅನ್ನ ತೊಗೊಳ್ಳೋದು, ಅದ್ರ ಜೊತೆಗೆ ಜಾಸ್ತಿ ತರಕಾರಿ, ನಾನು ಏನು ಹೇಳೋದು ಆ ಥರ ಫುಡ್ ತೊಗೊಂಡ್ರೆ ಖಂಡಿತವಾಗ್ಲೂ ನೀವು ಬಂದು ಜಾಸ್ತಿ ದಪ್ಪನೂ ಆಗಲ್ಲ, ಸಣ್ಣನೂ ಆಗಲ್ಲ, ಕರೆಕ್ಟಾಗಿ ಮೇಂಟೈನ್ ಆಗುತ್ತೆ. ಅದಕ್ಕೆ ಅಂತ ನೀವು ಇರೋ ವೆಯ್ಟೇ ಮೇಂಟೈನ್ ಮಾಡಬೇಕು ಅಂತಲ್ಲ. ಈಗ ನಾನು 50 kg ಇದ್ದೀನಿ, ಪಾಪು ಒಂದು 3 kg 9 ತಿಂಗಳು ಅಷ್ಟೊತ್ತಿಗೆ ಬೆಳೆದಿದೆ, ನಾನೊಂದು 55 ಆಗಿದ್ದೀನಿ ಸಾಕ ಅಂತಲ್ಲ. ಮಿನಿಮಮ್ 8 to 12 kg ಇನ್ಕ್ರೀಸ್ ಆದ್ರೂ ಒಳ್ಳೇದೇನೆ, ಏನು ತೊಂದರೆ ಇಲ್ಲ. ಕೆಲವರು 5-6 kg ಇನ್ಕ್ರೀಸ್ ಆಗ್ತಾರೆ, ಇಲ್ಲ ಒಂದು 8 kg ಇನ್ಕ್ರೀಸ್ ಆಗ್ತಾರೆ, ಆಮೇಲೆ ಮಗು ಆದಮೇಲೆ ರೆಡ್ಯೂಸ್ ಆಗುತ್ತೆ. ಬಟ್ ಜಾಸ್ತಿ ಆಗಿಲ್ಲ ಅಂದರೆ, ವೆಯ್ಟ್ ಇನ್ಕ್ರೀಸ್ ಆಗಿಲ್ಲ ಅಂದ್ರೂ ಡಾಕ್ಟರ್ ಹತ್ರ ತೋರಿಸ್ಕೊಳ್ಳಿ. ತುಂಬ ವೆಯ್ಟ್ ಗೇನ್ ಆಗ್ತಾ ಇದ್ದೀರಾ ಅಂದ್ರೂ ಡಾಕ್ಟರ್ ಹತ್ರ ತೋರಿಸ್ಕೊಳ್ಳಿ. ಮಿನಿಮಮ್ 8 to 12 kg ನಾರ್ಮಲು, 15-20 ಆದರೆ ಹುಷಾರಾಗಬೇಕಷ್ಟೇ. ನೋಡ್ಕೊಳ್ಳಿ. ಮಗುವಿನ ವೆಯ್ಟ್ ಕೂಡ ಇನ್ಕ್ರೀಸ್ ಆಗಬೇಕು. ಅದಕ್ಕೆ ಅಂತ ನೀವು ಆದ್ರಿ ಅಂದರೆ ಮಗುದು ಆಯಿತು ಅಂತ ಅಲ್ಲ. ನೀವು ವೆಯ್ಟ್ ಮೆಷಿನಲ್ಲಿ ನೋಡಿಬಿಟ್ಟು ನನ್ನ ಮಗುನೂ ಬೆಳೆದಿರುತ್ತೆ ಅಂತ ನೀವು ಊಹೆ ಮಾಡ್ಕೋಬಾರ್ದು. ಸ್ಕ್ಯಾನಿಂಗಲ್ಲಿ ಇನ್ಕ್ರೀಸ್ ಆಗಿರಬೇಕು ಬೇಬಿ ವೆಯ್ಟು, ನಿಮ್ಮದು ಇನ್ಕ್ರೀಸ್ ಆಗಿರಬೇಕು. ಮಿನಿಮಮ್ 8 to 12 ಮಂತ್ಸಲ್ಲಿ ಮಾರ್ಜಿನ್ ಇಟ್ಕೊಳ್ಳಿ. ಬೇಬಿದು ಬಂದು 2.5 to 3 kg ಬೇಬಿನೂ ಇನ್ಕ್ರೀಸ್ ಆದರೆ ಸಾಕು. ಜಾಸ್ತಿ ಇನ್ಕ್ರೀಸ್ ಆಗಬೇಕು, ಮಗು 4-4.25 kg ಬರಬೇಕು ಅಂತ ಅನ್ಕೋಬೇಡಿ. ನಿಮಗೇನೆ ಡೆಲಿವರಿಗೆ ಪ್ರಾಬ್ಲಮ್ ಆಗುತ್ತೆ. ನೀವು ಅಷ್ಟೇ 20 kgವರೆಗೂ ಜಾಸ್ತಿ ಆಗ್ತಾ ಇದ್ದೀರಾ ಅಂದರೆ ಹುಷಾರಾಗಿ ನೀವೇನು ಊಟ ಏನು ತಪ್ಪಾಗಿ ಏನು ಊಟದ ಲೈಫ್ ಸ್ಟೈಲ್ ಇದೆ ಅದನ್ನು ಸರಿ ಮಾಡ್ಕೊಳ್ಳಿ. ಸರಿಯಾದ ಟೈಮ್ಗೆ ಊಟ ಮಾಡಿ ಚೆನ್ನಾಗಿ ನೀರು ಕುಡಿರಿ. ಈ ವಿಡಿಯೋ ಖಂಡಿತವಾಗ್ಲೂ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅನ್ಕೋತೀನಿ. ಟೇಕ್ ಕೇರ್, ಬಾಯ್.